ಬೀಳ್ತೀರಿ. 5 ದಿನ, 10 ದಿನ, 15 ದಿನ, 20ನೇ ದಿನ ಎದುರುಗಡೆ ಇರುವವರ ತರಕಾರಿ ಕೊಳ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಅಂಗಡಿನ ಖಾಲಿ ಮಾಡ್ತಾರೆ. ಅವರು ಖಾಲಿ ಮಾಡಲ್ವರೆಗೆ ದಮ್ ಕಟ್ಕೊಂಡು ಈ ಅಂಗಡಿಯವರು ನಿಮ್ಗೆ 5 ರೂಪಾಯಿ ಕೊಡ್ತಾರೆ. ಅವರು ಖಾಲಿ ಮಾಡಿದ ಕ್ಷಣಕ್ಕೆ ಇವರು 20 ರೂಪಾಯಿ ಮಾಡ್ತಾರೆ. 10 ರೂಪಾಯಿ ಇದ್ದ ಟೊಮೊಟೊನ 20 ರೂಪಾಯಿ ಮಾಡ್ತಾರೆ. ನೀವೆಲ್ಲ ಹೋಗ್ತೀರಿ ತೊಗೊಳಕ್ಕೆ? ಅನಿವಾರ್ಯವಾಗಿ ನೀವು ಇವ್ರ ಅಂಗಡಿಲೇ ತೊಗೊಳ್ಬೇಕು. 5 ರೂಪಾಯಿಗೆ ಮೊದಲು ಕೊಟ್ಟು ನಿಮಗೆ ಆಮಿಷವನ್ನು ತೋರಿಸಿ 10 ರೂಪಾಯಿಗೆ ಮಾಮೂಲಿಯಾಗಿ ನಿಮಗೆ ಕೊಡ್ತಾ ಇದ್ದ ಅವ್ರನ್ನೆಲ್ಲ ಅಂಗಡಿ ಖಾಲಿ ಮಾಡಿಸಿ ನಾನಂತರ ನಿಮಗೆ 20 ರೂಪಾಯಿ ನಿಮ್ಮಿಂದನೇ ವಸೂಲಿ ಮಾಡ್ತಾರೆ ಇವರು, ಈ ಅಂಗಡಿಯವರು. ಜಿಯೋ ಸೇಮ್. ಇದರ ನಿರೀಕ್ಷೆ ಇತ್ತು ನನಗೆ, ಇದೇ ರೀತಿ ಆಗತ್ತೆ ಅನ್ನೋದು ಗೊತ್ತಿತ್ತು. ಒಂದು ಮಹಾ ವಂಚನೆ. ಯಾವ್ಯಾವ ಕಂಪ್ನಿಗಳನ್ನು ಕೊಂದರು? ನರೇಂದ್ರ ಮೋದಿ, ಜಿಯೋ, ಇವರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಹೇಳ್ತೀರಿ ಭ್ರಷ್ಟಾಚಾರ ಇಲ್ಲ. UPA ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು, ಆದರೆ ಅವೆಲ್ಲವೂ ಸಹ ನಿಮಗೆ ಕೋಟಿಗಳ ಲೆಕ್ಕಾಚಾರದಲ್ಲಿ ಇತ್ತು. ಇದು ಸಾವಿರಾರು ಕೋಟಿಗಳ ಲೆಕ್ಕಾಚಾರದಲ್ಲಿ ಒಂದು ಕಂಪ್ನಿಗೆ ದೇಶದ ಒಂದು ವ್ಯವಸ್ಥೆ, ಸುಪ್ರೀಂ ವ್ಯವಸ್ಥೆ ಬಕೆಟ್ ಹಿಡಿದಾಗ ದೇಶ ಹೆಂಗೆ ಸತ್ತೋಗುತ್ತೆ ಅನ್ನೋದಕ್ಕೆಲ್ಲ ಉದಾಹರಣೆಗಳಿವು. ರಿಲಯನ್ಸ್ ಕಂಪ್ನಿ ಯಾಕೆ ಇವತ್ತಿಗೂ ಲಾಸಿಗೆ ಬರ್ತಾ ಇಲ್ಲ? ಎಲ್ಲ ಕಂಪ್ನಿಗಳು ಲಾಸಿಗೆ ಬರ್ತಾ ಇದ್ದಾವೆ. ಯಾಕೆ ಬರ್ತಾ ಇಲ್ಲ? ಸರಳವಾಗಿ ತಲೆಯಲ್ಲಿ ಮೆದ್ಲಿದ್ರೆ ಯೋಚನೆ ಮಾಡಿ, ಯೋಚನೆ ಅನ್ನೋದಿದ್ದರೆ ಯೋಚನೆ ಮಾಡಿ. ಎಲ್ಲದಕ್ಕೂ ಬಕೆಟ್ ನೀವುಗಳು ಆಗಬೇಡಿ. ದೇಶದ ಪ್ರಜೆಗಳು ನೀವು ದೇಶಪ್ರೇಮಿಗಳಾಗಿ ಬಕೆಟ್ ಆಗುವ ಪ್ರಯತ್ನ ಮಾಡಬೇಡಿ. ಪ್ರತಿಯೊಂದನ್ನು ನೀವು ಸರಳವಾಗಿ ಯೋಚನೆ ಮಾಡಿ. ಇವತ್ತು ರಿಲಯನ್ಸ್ ಲಾಸಲ್ಲಿಲ್ಲ. ಎಷ್ಟು ಕಮ್ಮಿಗೆ ಕೊಟ್ಟರು, ಅಷ್ಟೊಂದು ಕಮ್ಮಿಗೆಲ್ಲ ಕೊಟ್ಟರು, ಲಾಸಿಗೆ ಬಂದಿಲ್ಲ. ಅದು ಯೋಚನೆ ಮಾಡಿ. BSNLನಂಥ ಒಂದು ಭದ್ರ ವ್ಯವಸ್ಥೆ, ಎಲ್ಲ ಹಳ್ಳಿಲಿ ನೆಟ್ವರ್ಕ್ ಇರುವ ಸಂಸ್ಥೆ, ಪ್ರಾಪರ್ಟಿಗಳನ್ನು ಇಟ್ಕೊಂಡಿರತಕ್ಕಂಥ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ. BSNL ಯಾರದ್ದು? ಈ ದೇಶದ ಜನರದ್ದು, ಈ ದೇಶದ ವ್ಯವಸ್ಥೆದು. ಅಂತಹ ಒಂದು ವ್ಯವಸ್ಥೆನ ಕೊಲೆ ಮಾಡಿದವರು, ಕೊಂದವರು. ಏನು ಹಾಗಿದ್ರೆ ಏನಂತ ಕರಿತೀರಿ ಅವ್ರನ್ನ? ನೀವು ಕರಿತೀರಿ, ಪ್ರಧಾನಿ ಅಂತ ಕರಿತೀರಿ, ಇನ್ನೊಂದು ಕರಿತೀರಿ, ಮತ್ತೊಂದು ಕರ್ಕೊಳ್ಳಿ. ಆದರೆ ಏನಂತ ಕರಿಬೇಕು ಅನ್ನೋದನ್ನು ಯೋಚನೆ ಮಾಡಿ ನೀವು. ಅಂತಹ ವ್ಯವಸ್ಥೆಯನ್ನು ಕೊಲೆ ಮಾಡಿದವ್ರನ್ನ ಏನಂತ ಕರಿಬೇಕು? BSNL ಹಳ್ಳಿನಲ್ಲಿ ಪ್ರತಿಯೊಂದು ಜಾಗದಲ್ಲಿ ಅದನ್ನು ಸುಸಜ್ಜಿತವಾಗಿ ಬದಲಾಯಿಸ್ಬೋದಿತ್ತಲ್ಲ, ನೆಟ್ವರ್ಕಿಂಗ್ ಗಟ್ಟಿ ಮಾಡ್ಬೋದಿತ್ತಲ್ಲ. BSNLನ ಇವತ್ತು ಒಂದು ಇಡೀ ಅದ್ವಿತೀಯ ಸಂಸ್ಥೆಯಾಗಿ ರೂಪುಗೊಳಿಸ್ಬೋದಿತ್ತಲ್ಲ. ಅದನ್ನು ಲಾಸಿಗೆ ತಗೊಂಡೋಗಿ ಮುಚ್ಚುವ ಹಂತಕ್ಕೆ ಹೋಗಿ ಇವತ್ತು ನಮ್ಮ ತಲೆ ಮೇಲೆ ಬರೆ ಎಳೆಯುವ ಪ್ರಯತ್ನ ಮಾಡೋಕ್ಕೆ ಆರಂಭ ಮಾಡ್ತೀರಿ, ಜನರ ಮೇಲೆ ಅಲ್ವಾ? ಏರ್ಟೆಲ್ಲು ಕುಗುರ್ತಾ ಇದೆ, ವಡಾಫೋನ್ ಕುಗುರ್ತಾ ಇದೆ, ಏರ್ಸೆಲ್ ಬಂದಾಯಿತು, ಐಡಿಯಾ ಹೋಯಿತು, ಈ ಥರದ ಕಂಪ್ನಿಗಳೆಲ್ಲ ಹೋಯಿತು. ಇವಾಗ ಅನಿವಾರ್ಯ. ಜಿಯೋದವರು ಇನ್ನೂ ಜಾಸ್ತಿ ಮಾಡ್ಬೋದು, ಇನ್ನೂ ಇದು ಮಾಡ್ಬೋದು. ಅನಿವಾರ್ಯವಾಗಿ ನೀವು ಹೋಗಬೇಕು, ಅವ್ರು ಕಾಲ್ಬಿಡೋಕ್ಕೆ ಹೋಗಬೇಕಾಗತ್ತೆ. ಆ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾರೆ. ಏರ್ಟೆಲ್ ತಾಕತ್ತಿರೋ ಕಾರಣಕ್ಕೆ, ಲಕ್ಷ್ಮೀ ಮಿತ್ತಲ್ ತುಂಬ ದೊಡ್ಡ ಶಕ್ತಿ ಇರೋ ಕಾರಣಕ್ಕೆ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏರ್ಟೆಲ್ ಬಾಕ್ಲನ್ನು ಮುಚ್ಚಿಸ್ತಾ ಇದ್ರು. ಗೊತ್ತಿರಲಿ ನಿಮಗೆ ಸ್ನೇಹಿತರೆ. ಅದೇ ರೀತಿ ನೋಡಿ, ನಿಮಗೆ ಎಂತೆಂಥ ಘಟನೆಗಳು ನಡೆದೋಗುತ್ತೆ. ನರೇಂದ್ರ ಮೋದಿಯವರ ಫೋಟೋವನ್ನು ಹಾಕಿ ನಿಮಗೆ ಒಂದು ಕಂಪ್ನಿ, ನಿಮಗೆಲ್ಲ ಗೊತ್ತಿದೆ, ನೋಯ್ಡಾ ಮೂಲದ ರಿಂಗಿಂಗ್ ಬೆಲ್ಸ್ ಎನ್ನುವ ಸ್ಮಾರ್ಟ್ ಆಪ್ ಸಂಸ್ಥೆ ನಿಮಗೆ ₹251 ಫ್ರೀ ಫೋನ್ ವಿತ್ ಟೆಲಿಫೋನ್ ನೆಟ್ವರ್ಕ್ ಕೊಡ್ತೀವಿ ಅಂತೇಳಿ ನಿಮಗೆ ಆ್ಯಡ್ ಕೊಡುತ್ತೆ. ಇದು ಮೇಕ್ ಇನ್ ಇಂಡಿಯಾ ಸ್ಕೀಮ್ ನಡಿ ಅವರು ಅನೌನ್ಸ್ ಮಾಡ್ತಾರೆ. ನರೇಂದ್ರ ಮೋದಿ ಫೋಟೋ ಹಾಕಿ ಆ್ಯಡ್ ಕೊಡ್ತದೆ. ದೇಶದ ತುಂಬ ಕೊಡ್ತಾರೆ, ಇಡೀ ದೇಶದಲ್ಲಿ ಕೊಡ್ತಾರೆ. ನೀವು ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ₹251 ಕಟ್ಟಬೇಕು ಆ ಕಂಪ್ನಿಗೆ. ₹251 ನೀವು ಕಟ್ಟಿದರೆ ನಿಮಗೆ ಅವರು ಸ್ಮಾರ್ಟ್ಫೋನ್ ಕೊಡ್ತಾರೆ. ಮೇಕ್ ಇನ್ ಇಂಡಿಯಾ ಅಡಿನಲ್ಲಿ ನರೇಂದ್ರ ಮೋದಿಯ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವರು ಒಟ್ಟು ಮಾಡಿದ ಹಣ ಟೋಟಲಿ ಒಂದು ಲೆಕ್ಕಾಚಾರದ ಪ್ರಕಾರ ₹1,757 ಕೋಟಿ ಒಟ್ಟಾರೆ ಆಗಿರೋದು. ಆ ನಂತರ ನಿಮಗೆ ಆ ಕಂಪ್ನಿ ಓಪನ್ ಆಗಲ್ಲ. ಕತೆ ಇದೆ, ತುಂಬ ಇದೆ ಕತೆ. ಅಷ್ಟು ಕತೆ ನಾನು ಹೇಳಕ್ಕೆ ಆಗಲ್ಲ ಇಲ್ಲಿ ಕೂತ್ಕೊಂಡು. ನೀವು ಅದನ್ನು ಸ್ಟಡಿ ಮಾಡಿ ನೋಡಿ. ನಿಮಗೆ ಆ ಕಂಪ್ನಿ ಓಪನ್ ಮಾಡಲ್ಲ. ₹251 ನಿಮಗೆ ಫೋನ್ ಕೊಡಲ್ಲ. ಅದು ಕೊನೆಗೆ ಲಾಸ್ಟಿಗೆ ಕೋರ್ಟಿಗೆ ಹೋಗುತ್ತೆ, ಇನ್ನೊಂದಾಗತ್ತೆ. ಅದನ್ನು ಏನು ಅನೌನ್ಸ್ಮೆಂಟ್ ಮಾಡಿದಂಥ ವ್ಯಕ್ತಿ ಕೊನೆಗೆ ಯಾವುದೋ ಒಂದು ಹಗರಣದಲ್ಲಿ ಬಂದಿಯಾಗಿ ಒಳಗಡೆ ಹೋಗ್ಬಿಡ್ತಾನೆ. ಕೊಲ್ಯಾಪ್ಸ್, ಮುಗಿದೋಯ್ತು, ಚಾಪ್ಟರ್ ಕ್ಲೋಸ್. ಯಾರನ್ನು ಪ್ರಶ್ನೆ ಮಾಡಬೇಕು ನಾವು ಇಂಥದಕ್ಕೆಲ್ಲ? ₹1,757 ಕೋಟಿ ಅವನು ಕಲೆಕ್ಷನ್ ಮಾಡಿರೋದು ₹251 ಲೆಕ್ಕಾಚಾರದಲ್ಲಿ. ಈ ರೀತಿ ಎಲ್ಲ ಸ್ನೇಹಿತರೆ ಇಡೀ ಮೋಸ ಆಗ್ತಾ ಇದ್ದೀವಿ ನಾವು, ಚೀಟ್ ಆಗ್ತಾ ಇದ್ದೀವಿ ನಾವು. ಪ್ರತಿ ವಿಚಾರದಲ್ಲಿ, ಪ್ರತಿ ಹಂತದಲ್ಲಿ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಇಲ್ಲಾಂದ್ರೆ ನನಗೆ ಯಾಕ್ರಿ ದ್ವೇಷ? ನನಗೆ ಯಾಕೆ ಇವ್ರನ್ನ ಕಟ್ಕೊಂಡು ದ್ವೇಷ? ಇವ್ರ ಬಗ್ಗೆ ನಾನು ಯಾಕೆ ಮಾತಾಡಬೇಕು? ನನಗೆ ಕಾಂಗ್ರೆಸ್ ಬಗ್ಗೆನೂ ಇರಿಟೇಟ್ ಇದೆ.
ಬೇರೆ ಎಲ್ಲ ರಾಜಕೀಯ ಪಕ್ಷಗಳೇನೋ ಇರಿಟೇಟ್ ಇದೆ, ಯಾರಿಗೂ ಜವಾಬ್ದಾರಿ ಇಲ್ಲ ಇವತ್ತು ಈ ಸಮಾಜದಲ್ಲಿ, ಇದನ್ನು ಇಂಥ ವಿಚಾರಗಳನ್ನು ಧ್ವನಿ ಎತ್ತಿ ಮಾತನಾಡಲ್ಲ ಒಂದು ರಾಜಕೀಯ ಪಕ್ಷಗಳು. ಹಾಗಾಗಿ ನನಗೆ ಇರಿಟೇಟ್ ಇದೆ. ಆದರೆ ನನಗೆ ಅತ್ಯಂತ ಹೆಚ್ಚು ಈ ರೀತಿಯ ಒಂದು ಮುಖವಾಡ ಹಾಕ್ಕೊಂಡು ಜನರನ್ನು ಮೋಸಗೊಳಿಸ್ತಾ ಇದ್ದಾರಲ್ಲ, ಆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನನಗೆ ರಾಜಕೀಯ ಬೇಕಾಗಿಲ್ಲ. ನರೇಂದ್ರ ಮೋದಿ ಮೇಲೆ, BJP ಮೇಲೆ, ಇವ್ರ ಮೇಲೆ ನನಗೆ ಯಾಕೆ ದ್ವೇಷ? ಇವರು ಮೋಸ ಮಾಡ್ತಾ ಇದ್ದೀವಿ, ದೇಶ ಮೋಸ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಪಕ್ಕ ದೇಶಕ್ಕೋಸ್ಕರ, ದೇಶದ ಜನತೆಗೋಸ್ಕರ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ಬೇರೆ ಏನೂ ಇಲ್ಲ. ನಮಸ್ಕಾರ.